ಚಳ್ಳಕೆರೆ ತಾಲೂಕಿನ ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನೆರವೇರಿದ ಶ್ರೀ ಕಂಚಿ ಹೋಬಳೇಶ ಸ್ವಾಮಿ ಮೆರವಣಿಗೆ. ಹೌದು, ಚಳ್ಳಕೆರೆ ತಾಲೂಕಿನ ಬುಡಕಟ್ಟು ಸಂಪ್ರದಾಯದ ಮ್ಯಾಸ ನಾಯಕರ ಆರಾಧ್ಯ ದೈವ ಶ್ರೀ ಕಂಚಿ ಹೋಬಳ ಸ್ವಾಮಿ ದೇವರ ಉತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಸುಮಾರು 500 ವರ್ಷಗಳ ಇತಿಹಾಸ ಇರುವ ಶ್ರೀ ದೇವರ ಕಟ್ಟೆಮನೆಯ ಆರಾಧಕರು ಭಾಗವಹಿಸಿ ದೇವರಿಗೆ ಗಂಗಾ ಪೂಜೆ, ಹೋಮ, ಹವನ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಅದರಂತೆ ಬುಡಕಟ್ಟು ಸಂಪ್ರದಾಯದ ಕಟ್ಟೆಮನೆಗಳ ದೇವರ ಉತ್ಸವಕ್ಕೆ ಭಾಗಿಯಾದ ಕುಂದಾಪುರ ತಿಪ್ಪೇಸ್ವಾಮಿ ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಮಾತನಾಡಿದರು. ಶ್ರೀ ಕಂಚಿ ಹೋಬಳ ಸ್ವಾಮಿ ಮಹಾಸಂಸ್ಥಾನ ಎನ್ ದೇವರಹಳ್ಳಿ 500 ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನದ ಮತ್ತು ಕಂಚಿ ಹೋಬಳ ಸ್ವಾಮಿ ನೆಲೆಸಿರುವಂಥ ಮಹಾಸಂಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ಮ್ಯಾಸನಾಯಕರ ಕುಲಕ್ಕೆ ಸೇರಿದಂಥ ಈ ಕಂಚಿ ಹೋಬಳ ಸ್ವಾಮಿ ಸಮಸ್ತ 3 ಜನ ಗುಡಿ ಕಟ್ಟಿ ನನ್ನ ತಮ್ಮರು. ಮೊದಲನೇದಾಗಿ ಯಜಮಾನರ ವಂಶಸ್ಥರು, ಎರಡನೇದಾಗಿ ದಾಸರನ ವಂಶಸ್ಥರು, ಮೂರನೇದಾಗಿ ಪೂಜಾರಿಗಳ ವಂಶಸ್ಥರು. ಸೊ ಅವರವರ ಬಿರುದಾವಳಿಯಂತೆ ಅವರ ಭಾವಗಳನ್ನು ಅನುಸರಿಸುವ ಮುಖಾಂತರ ಈ ಸ್ವಾಮಿಗೆ ಆರಾಧನೆ ಮಾಡುತ್ತಾ ಬಂದಿರ್ತಕ್ಕಂಥದ್ದು. ಕಳೆದ ಸುಮಾರು ವರ್ಷಗಳಿಂದ ಪೂಜಾರಿ ಅಭಿಷೇಕ ಮಾಡಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಇವತ್ತು ಆಯೋಜನೆಗೊಂಡಿದೆ. ಕಳೆದ 2 ದಿನಾಂಕಗಳನ್ನು ನಾವು ಹೊರತುಪಡಿಸಿದರೆ ಸೊ ಇವತ್ತು ಈ ಸ್ವಾಮಿ ಕೃಪೆ ತೋರಿದ್ದಾರೆ ಅಂತಲೇ ನಾವು ಇವತ್ತು ಭಾವಿಸ್ಬೇಕಾಗ್ತದೆ. ಸುಮಾರು ವರ್ಷಗಳಿಂದ ನಾವು ದೇವರನ್ನು ಗಂಗೆಗೆ ಹೋದಂಥ ಸಂದರ್ಭ, ಈ ಪಾಪಿಮುತ್ತೆ ಹೊಳೆ ಅಂತ ಹೆಸರು ಆಗಿರ್ತಕ್ಕಂಥ ಈ ಹೊಳೆಯಲ್ಲಿ ದೇವರಿಗೆ ಗಂಗೆ ಸ್ನಾನ ಮಾಡಿಸಿ ಹೋಮ ಅವನ ಪೂಜೆಗಳನ್ನು ನೆರವೇರಿಸಿ ದೇವರನ್ನು ಮೆರವಣಿಗೆ ಮುಖಾಂತರ ಗುಡಿ ದುಂತಕ್ಕಂಥ ಒಂದು ಕಾರ್ಯ ಪ್ರವೃತ್ತಿ ನಮ್ಮ ಈ ಸಮಾಜದಲ್ಲಿದೆ. ಭಾಳಷ್ಟು ಕೊಮ್ಮಿನ ಹಣತಮ್ಮಗಳು ಈ ದೇವರ ಆರಾಧನೆಯನ್ನು ಮಾಡ್ತಿದ್ದಾರೆ. ಏನು ಇವತ್ತು ಹೊಸದಾಗಿ ಗುರುವಾರ ದಿವಸ ನಾವು ಶಾಸ್ತ್ರೋಕ್ತವಾಗಿ ನಮ್ಮ ಮಹಾಸ್ವಾಮಿಗಳ ಅಪ್ಪಣೆಯಂತೆ ನಾವು ಪೆನ್ನಾಬುಳಕ್ಕೆ ಹೋಗಿ ಅಲ್ಲಿ ನೂತನ ಪೂಜಾರಿ ಮತ್ತು ದಾಸಯಗಳ ಒಂದು ಮುದ್ರಿಕೆಯನ್ನು ಮಾಡಿಸಿದ ಮುಖಾಂತರ ಇವತ್ತು ಅಧಿಕೃತವಾಗಿ ಹೋಮ ಹವನ ಮತ್ತು ಏನು ಗಂಗೆ ಪೂಜೆಯ ಸಮಕ್ಷಮದಲ್ಲಿ ಮತ್ತು ದಾಸಯ್ಯ ಮತ್ತು ಪೂಜಾರಿಗೆ ಪಟ್ಟಾಭಿಷೇಕ ಮಹೋತ್ಸವವನ್ನು ಮಾಡ್ತಕ್ಕಂಥ ಒಂದು ವಿಶೇಷ ಸಂದರ್ಭ. ಇವತ್ತು ಸುಮಾರು ನಮ್ಮ ದೇವರಿಗೆ ಸೇರಿರುವಂಥ ಎಲ್ಲ ಹಳ್ಳಿಗಳ ಮತ್ತು ಭಾಗದ ಅಣ್ಣತಮ್ಮಗಳು ಇವತ್ತು ನಮ್ಮ ದೇವರಿಗೆ ಸೇರಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ಅಣ್ಣತಮ್ಮಂದರು ಈ ಸ್ವಾಮಿಯ ಸನ್ನಿಧಿ ಮತ್ತು ಈ ಗಂಗೆಯ ಮತ್ತು ಈ ಹೋಮ ಹವನ ಪೂಜೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿರ್ತಾರೆ. ಈಗ ನಾವು ಏನು ಸ್ವಾಮಿಯ ಮತ್ತು ಏನು ಪೂಜಾರಿ ಮತ್ತು ದಾಸಯ್ಯನ ಪಟ್ಟಾಭಿಷೇಕ ಏನು ಇವತ್ತು ಆಗ್ತೈತೆ ಈ ಹೋಮ ಹವನದ ಮುಖಾಂತರ ಗಂಗೆ ಪೂಜೆ ಮುಖಾಂತರ ಇವತ್ತು ನೂತನವಾಗಿ ಹೊಸ ದೇವರ ಕಟ್ಟಿಗೆಯನ್ನು ಕೂಡ ನಾವು ಈ ಗಂಗೆ ಪೂಜೆ ಮುಖಾಂತರ ಪುನೋಜನೆ ಮತ್ತು ಜೀವಕಾಳನ್ನು ತಿಳಿಸಿ ಇಬ್ಬರ ಸಮಕ್ಷಮದಲ್ಲಿ ಮತ್ತು ನಮ್ಮ ಸಮಸ್ತ ಅಣ್ಣತಮ್ಮಗಳು ಮತ್ತು ಸಾರ್ವಜನಿಕರ ಸಮಕ್ಷಮದಲ್ಲಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಮಧ್ಯರಾತ್ರಿ ದೇವರನ್ನು ಗುಡಿದುಂಬಿಸುವಂಥ ಒಂದು ಕಾರ್ಯ ನಡೀತಾ ಇದೆ. ಅದರ ಜೊತೆಗೆ ಬೆಳಿಗ್ಗೆ ಏನು ಮಹಾ ಪೂಜೆ ನೆರವೇರೋದ್ರ ಜೊತೆಗೆ ಮಣೆ ಅಂತೇಳಿ ನಮ್ಮ ದಾಸೆಗಳ ನೇತೃತ್ವದಲ್ಲಿ ಆಡತಕ್ಕಂಥ ಒಂದು ಪ್ರವೃತ್ತಿ ನಮ್ಮ ದೇವರಲ್ಲಿದೆ. ತದನಂತರ ಬಂದಿರತಕ್ಕಂಥ ಸಮಸ್ತ ಅಣ್ಣತಮ್ಮಗಳು ಮತ್ತು ಭಕ್ತಾದಿಗಳಿಗೆ ದಾಸೋಹದ ಒಂದು ಪ್ರವೃತ್ತಿಯನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ಇವತ್ತಿನ ಏನು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಹಲವಾರು ಸಮಾಜದ ಮುಖಂಡರುಗಳು ಮತ್ತು ನಮ್ಮ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಹಲವಾರು ರೀತಿಯ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿ ಒಂದಲ್ಲ ಒಂದು ರೀತಿ ಛತ್ರಿಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಚೌರಿಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಆಮೇಲೆ ಏನು ದಾಸೋಹದ ದಾನಿಗಳು, ಆಮೇಲೆ ಏನು ಹುರ್ಮೆ ದಾನಿಗಳು, ಛತ್ರಿ ದಾನಿಗಳು, ಆಮೇಲೆ ನಮ್ಮ ಸ್ವಾಮಿಯ ತೂಗ ಕೊಟ್ಟಲ ದಾನಿಗಳಿದ್ದಾರೆ. ಆಮೇಲೆ ನಮ್ಮ ಏನು ಗರ್ಭಗುಡಿ ಬಾಗಿಲಿಗೆ ಕಂಚಿನ
ಪದಕವನ್ನು ನೀಡುವಂಥ ಕವಚನ ನೀಡುವಂಥ ದಾನಿಗಳು ಕೂಡ ಇವತ್ತು ಬಹುತೇಕ ಯಥೇಚ್ಛವಾಗಿ ನಮ್ಮ ಸ್ವಾಮಿಗೆ ಸಮರ್ಪಣೆ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ಏನು ನಮ್ಮ ಕಂಚೋಬಳಿ ಸ್ವಾಮಿ ಸಮಸ್ತ ನಮ್ಮ 3 ಜನ ಅಣ್ಣತಮ್ಮಗಳಿಗೂ ಮತ್ತು ಅಕ್ಕ ತಂಗಿಯರಿಗೂ ಮತ್ತು ಸಾರ್ವಜನಿಕರಿಗೂ ಮತ್ತು ಈ ಸ್ವಾಮಿ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಶುಭವನ್ನು ಕೋರಲಿ ಸಮಸ್ತರಿಗೂ. ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಕಂಚೋಬಳಿ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಉತ್ತಮವಾಗಿ ಅವರ ಎಲ್ಲ ಕಾರ್ಯಗಳು ನಡೀಲಿ ಅಂತ ಈ ಸಂದರ್ಭದಲ್ಲಿ ಏನು ಸ್ವಾಮಿಗಳು ಇವತ್ತು ಹೋಮ ಪ್ರಾರಂಭ ಮಾಡ್ತಿದ್ದಾರೆ. ಈ ಸಮಕ್ಷಮದಲ್ಲಿ ನಾನು ಭಗವಂತನಲ್ಲಿ ಮತ್ತು ಕಂಚೋಬಳಿ ಸ್ವಾಮಿಯ ಗುಡಿಕಟ್ಟಿನ ಯಜಮಾನನಾಗಿ ಎಲ್ಲರೂ ಕೂಡ ಶುಭವನ್ನು ಕೊಡ್ತಾ ತಾವು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.